ಕೆಂಪೇಗೌಡರವರ 517ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮೈಸೂರು ನಗರದಲ್ಲಿ ಭಾಳ ವಿಶೇಷವಾಗಿ ನಮ್ಮ ನಿರೀಕ್ಷೆಗೂ ಮೀರಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಆಗಮಿಸಿದ್ದು ಸಮಿತಿಗೆ ಮತ್ತು ನಮ್ಮ ಸಮುದಾಯದ ಬಂಧು ಬಾಂಧವರಿಗೆ, ಆದಿಚುಂಚನಗಿರಿ ಶ್ರೀ ಕ್ಷೇತ್ರ ಮಠದ ಸ್ವಾಮೀಜಿಗಳಿಗೆ ಎಲ್ಲರೂ ಕೂಡ ತುಂಬ ಸಂತೋಷ ಆಗಿದೆ. ನಮ್ಮ ನಿರೀಕ್ಷೆಯೂ ಕೂಡ ಅದೇ ರೀತಿ ಇತ್ತು. ಎಲ್ಲರನ್ನೂ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಭಾಗದಲ್ಲಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶ ಅಷ್ಟು ಜನ ಕೂಡ ಕಳೆದ 15 ದಿನಗಳಿಂದ ಪ್ರಚಾರವನ್ನು ಮಾಡಿ ಅವರೆಲ್ಲ ಕರೆದಿದ್ದು ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ಮಾಜಿ ಸಂಸದರು, ವಿಧಾನ ಪರಿಷತ್ ಸದಸ್ಯರು ಕರೆದಂಥ ಸಂದರ್ಭದಲ್ಲಿ ಅವರು ಕೂಡ ಅದೇ ರೀತಿ ಪ್ರತಿಕ್ರಿಯೆಯನ್ನು ನಮಗೆ ಸಹಕಾರವನ್ನು ನೀಡಿದರು. ಮತ್ತು ಜಾತ್ಯತೀತವಾಗಿ ಒಕ್ಕಲಿಗ ಸಂಘಟನೆಯ ಜೊತೆಯಲ್ಲಿ ಎಲ್ಲ ಸಮುದಾಯದ ಬಂಧು ಬಾಂಧವರನ್ನ ಭೇಟಿ ಮಾಡಿ ಅವರು ಕೂಡ ನಾವು ಸ್ವಾಗತಿಸಿದ್ದು. 3 ಪಕ್ಷದ ಅಧ್ಯಕ್ಷರುಗಳನ್ನು ಕೂಡ ಸ್ವಾಗತಿಸಿದ್ದು. ಎಲ್ಲರೂ ಕೂಡ ವಿಶೇಷವಾಗಿ ಬಂದು ಇವತ್ತು ಕಾರ್ಯಕ್ರಮನ ಬೆಳಗ್ಗೆ 9 ಗಂಟೆಗೆ ಏನು ವಿಶೇಷವಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೆರವಣಿಗೆ ಹೊರಡ್ತು. ಆ ಮೆರವಣಿಗೆ ಹೊರಟಿ ಕಲಾಮಂದಿರಕ್ಕೆ ಆ ತನಕವೂ ಕೂಡ ಜನ ಸಾಗರದೊಂದಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿಕೊಟ್ರು. ಇವತ್ತು 400ಕ್ಕೂ ಹೆಚ್ಚು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದೇವೆ. ಮತ್ತು ಜೊತೆಯಲ್ಲಿ 36 ಜನ ಸಾಧಕರಿಗೆ ಎಲ್ಲ ಸಮುದಾಯದ ಒಕ್ಕಲಿಗರೇತರ ಬೇರೆ ಬೇರೆ ಜನಾಂಗದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ವಿ. ಅದು ಕೂಡ ನಮ್ಮ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿರವರ ನಿದರ್ಶನ. ಏನಂತ ಹೇಳಿದ್ರೆ ನಾಡಪ್ರಭು ಕೆಂಪೇಗೌಡರು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ. 500 ವರ್ಷದ ಹಿಂದೆ ಬೆಂದ ಕಾಳವರನ್ನು ಬೆಂಗಳೂರಿಗೆ ಏನಾಗಿದೆ ಅದನ್ನು ಕಟ್ಟದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳಿಗೆ ಪೇಟೆಗಳನ್ನು ಕಟ್ಟಿ ಉದ್ಯಮಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ಮಹಾನ್ ವ್ಯಕ್ತಿ. ಅದೇ ರೀತಿ ನಾವು ಕೂಡ ಎಲ್ಲ ಸಮುದಾಯ ಸಾಧಕರಿಗೆ ಸನ್ಮಾನ ಮಾಡಿ ಅವ್ರಿಗೆ ಗೌರವ ಸಲ್ಲಿಸಿ ಅಂತ ಹೇಳಿದ್ರು. ಅವರ ನಿದರ್ಶನದಂತೆ ಇವತ್ತು ಪೂಜ್ಯ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿರವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಈ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ್ರವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು 3 ಪಕ್ಷರು ಹಾಲಿ ಮತ್ತು ಮಾಜಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೈ ಜೋಡಿಸಿ ಯಶಸ್ಸುಗಳಿಸಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಮತ್ತು ನಮ್ಮ ನಾಡಪ್ರಭು ಕೆಂಪೇಗೌಡ ಆಚರಣಾ ಸಮಿತಿಯ 8 ಸಮಿತಿಗಳು, ಆ 8 ಸಮಿತಿಯ ಅಧ್ಯಕ್ಷರುಗಳನ್ನಾಗಿ ನಾವು ಮಾಡಿದಂಥವರು ಬೋರೇಗೌಡರು ಇರ್ಬೋದು, ಮತ್ತು ರಾಕೇಶ್ ಗೌಡ ಇರ್ಬೋದು, ಮತ್ತು ಪ್ರೇಮಶಂಕರೇಗೌಡ ಇರ್ಬೋದು, ಮತ್ತು ಭಾಳಷ್ಟು ಜನ ಎಲ್ಲ ಸಮಿತಿಯ ನಮ್ಮ ಪೊಲೀಸ್ ನಿವೃತ್ತ ಮರಿಗೌಡ್ರವರು ಆ ಸಮಿತಿ ಏನು ಮೆರವಣಿಗೆ ಸಮಿತಿ, ಗ್ರಾಮಾಂತರ ನಗರ ಸಮಿತಿ ಕುಂಬಾರಕೊಪ್ಪಲು ಚೇತನ್ ಅವರು, ಈಗ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರು. ನಮ್ಮ ಒಕ್ಕಲಿಗರ ಸಂಘದ 27 ಜನ ನಿರ್ದೇಶಕರು, ಮರಿಸ್ವಾಮಿಯವರು ಅಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳನ್ನ ಚೇತನ್ರವರು ಎಲ್ಲರೂ ಭಾಳ ವಿಶೇಷವಾಗಿ ಸಹಕಾರ ಕೊಟ್ಟಿದ್ದರಿಂದ ಇವತ್ತು ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಾಗಿದ್ದು. ಹಾಗಾಗಿ ಈ ಒಂದು ಯಶಸ್ಸಿಗೆ ನಮ್ಮೆಲ್ಲ ತಂಡಕ್ಕೆ ಸೇರುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ತಿಳಿಸ್ತೇನೆ. ಇದು ಕಳೆದ ಬಾರಿ 200 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮಗೆ ಬಂದಿದ್ದರು. ಸಾಧಕರು 20 ಜನ ಸಾಧಕರಿಗೆ ಕಳೆದ ಬಾರಿ ನಾವು ಅವಕಾಶ ಮಾಡಿದ್ದು, ಅವ್ರಿಗೆ ಗೌರವ ಸಮರ್ಪಕ ಮಾಡ್ತಕ್ಕಂಥದ್ದು. ಆದರೆ ಕಳೆದ ಬಾರಿ ನಮ್ಗೆ ಭಾಳ ಜನ ಹೇಳಿದರು ನಮಗೆ ಸಿಗಲಿಲ್ಲ ಅಂತೇಳಿ. ನಾವು ಯೋಚನೆ ಮಾಡೋದು 90% ಪ್ಲಸ್ ಇರ್ತಕ್ಕಂಥವ್ರಿಗೆ ನಾವು SLC ಆ್ಯಂಡ್ PUC ನಾವು ಅವ್ರಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತೇಳಿ. ಇವತ್ತು 450 ಜನ, ನಮ್ಮ ನಿರೀಕ್ಷೆ ಒಂದು 300 ಜನ ಇತ್ತು. 450 ಜನ ಆದಾಗ ನಾವೇನು ಮಾಡೋದು, ಅವ್ರಿಗೆ ಮಕ್ಕಳಿಗೆ ಅದು ಬೇಜಾರಾಗಬಾರ್ದು, ಪೋಷಕರಿಗೆ ಬೇಸರ ಆಗಬಾರ್ದು ಅಂತೇಳಿ 450 ಜನಕ್ಕಾದರೂ ಕೂಡ ಅವ್ರನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಳ್ಳೆಯ ಬ್ರ್ಯಾಂಡೆಡ್ ಬ್ಯಾಗನ್ನು, ಜೊತೆಯಲ್ಲಿ ಅವರಿಗೆ ಒಂದು ಸರ್ಟಿಫಿಕೇಟ್ ಮತ್ತು ಜೊತೆಯಲ್ಲಿ ಅವರಿಗೆ ಶಾಲು ಮತ್ತು ಹಾರ ಕೊಡ್ತಕ್ಕ ಜೊತೆಲಿ ಈ ಕ್ಷೇತ್ರದ ಶಾಸಕ ಹರೀಶ್ ಗೌಡರವರು ಅವರ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಮಕ್ಕಳು ಕೂಡ 1,000 ರೂವನ್ನು, ಯಾಕೆಂದರೆ ಪೋಷಕರು ತಂದೆ ತಾಯಿಯವರು ಇಲ್ಲಿ ಗಂಟ ಒಂದು ದಿನ ಸಮಯವನ್ನು ಕಳ್ಕೊಂಡು ಇಲ್ಲಿಗೆ ಬರ್ತಾರೆ, ಅಟ್ಲೀಸ್ಟ್ ಏನೋ ಒಂದು ಸಣ್ಣದಾಗಾದರೂ ಅವ್ರಿಗೆ ಒಂದು ನಮ್ಮ ಕೈಲ ಸಹಕಾರ ಮಾಡಬೇಕು ಅಂತೇಳಿ ಅವರು ಕೂಡ 1,000 ರೂಪಾಯಿ ಮಕ್ಕಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಸಮಿತಿ ಪರವಾಗಿ ಅವರಿಗೆ ನಾನು ಶಾಸಕರಾದ ಹರೀಶ್ ಗೌಡ್ರವ್ರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಜೊತೆಯಲ್ಲಿ ಭಾಳ ಜನ ನಮ್ಮೆಲ್ಲರೂ, ಈಗ ಶಾಸಕ ಪ್ರತಾಪ್ ಸಿಂಹಣ್ಣ ಅವರು ಈ ಕಾರ್ಯಕ್ರಮಕ್ಕೆ 1 ಲಕ್ಷ ಕೊಟ್ಟರು, ನಾಗೇಂದ್ರಣ್ಣವರು 1 ಲಕ್ಷ ಕೊಟ್ಟರು, ಮತ್ತು ಭಾಳ ಜನ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಗಂಗಾಧರ್ ಗೌಡ ಇರ್ಬೋದು, ಅಥವಾ ನಮ್ಮ ಮಂಜೇಗೌಡರು, ಮತ್ತು ಶ್ರೀಧರ್ ಅವರು ಕೂಡ 1 ಲಕ್ಷ ಕೊಟ್ಟರು. ಮತ್ತು ಭಾಳ ಜನ ಎಲ್ಲರೂ ನಮ್ಮ ಸಮುದಾಯದ ಭಾಳಷ್ಟು ಮುಖಂಡರುಗಳು, ಸಾಧಕರುಗಳು, ಉದ್ಯಮಿಗಳು, ಮಹಾಲಕ್ಷ್ಮಿ ಸ್ವೀಟ್ಸ್ ಮಹೇಶ್ ಅವರು ಕೂಡ 50,000 ಕೊಟ್ಟರು. ಈಗ ಎಲ್ಲರೂ ಕೊಟ್ಟಂಥ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಖಂಡಿತ ತುಂಬ ಸಂತೋಷ ಆಗಿದೆ. ಈ ಸಂತೋಷನ ನಾನು, ನನ್ನೆಲ್ಲ ಬಳಗ,
ನನ್ನ ನಾಡಪ್ರಭು ಕೆಂಪೇಗೌಡ ಆಚರಣೆ ಸಮಿತಿ ಎಲ್ಲ 8 ಸಮಿತಿಗೆ ಮತ್ತು ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ 27 ಜನ ನಿರ್ದೇಶಕರಿಗೆ ಮತ್ತು ನನ್ನ ರಾಜ್ಯದ ನಿರ್ದೇಶಕರಾದ 3 ಜನರಿಗೆ ಮತ್ತೆಲ್ಲ ನೇಗಿಲಿಯೋಗಿ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಯವರು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಿವೃತ್ತ ಒಕ್ಕಲಿಗರ ಸಂಘ, KSRTC ಒಕ್ಕಲಿಗರ ಸಂಘ, ಎಲ್ಲ ಸಂಘದವರು ಕೂಡ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮ ಯಶಸ್ಸಿಗೆ ಅವರೆಲ್ಲರೂ ಕಾರಣಭೂತರು ಅಂತ.